ಎಲ್ಲರಿಗೂ ನಮಸ್ತೆ. ಈ ವಿಡಿಯೋ ಟೈಟಲ್ ನೋಡಿದ ತಕ್ಷಣ ನಿಮ್ಗೆಲ್ಲರಿಗೂ ಗೊತ್ತಾಗಿರುತ್ತೆ ಕಾನ್ಸೆಪ್ಟ್ ಏನು ಹೇಳ್ತಾ ಇದ್ದೀನಿ ಅಂತೇಳಿ. ಇನ್ನು ಎಷ್ಟು ದಿನ KPSCಗೆ ಟೀಚರ್ ಪೋಸ್ಟ್‌ಗೆ ವೇಟ್ ಮಾಡ್ತೀರಾ ಅಂತ. ಅಂದರೆ ಇದರ ಅರ್ಥ ಏನು? ನೀವು KPSCಗೆ ನೋಡಿ ಯಾವುದೇ ನೀವು ತುಂಬ ಚೆನ್ನಾಗಿ ಪ್ರಿಪೇರ್ ಆಗ್ತಾ ಇದ್ದೀರಾ, ಹಗಲು ರಾತ್ರಿ ಓದ್ತಾ ಇದ್ದೀರಾ, ಬಟ್ KPSCಲಿ ನೋಟಿಫಿಕೇಷನ್ಸ್ ಆಗಿಲ್ಲ. ಟೀಚರ್ ಪೋಸ್ಟ್ ಅಂದರೆ ಹೈಸ್ಕೂಲ್ ಟೀಚರ್ ನೋಟಿಫಿಕೇಷನ್ ಆಗಿದ್ದು 2015ಕ್ಕೆ. ಅದಾದ ಮೇಲಿಂದ ಹೈಸ್ಕೂಲ್ ಟೀಚರ್ ನೋಟಿಫಿಕೇಷನ್ನೇ ಇಲ್ಲ. ಬರೀ ಗೆಸ್ಟ್ ಟೀಚರಲ್ಲೇ ಫಿಲ್ ಮಾಡ್ತಾ ಇದ್ದಾರೆ. ಇನ್ನು GPST ಅವರು ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಓಕೆ. ಅದನ್ನು ಪೆಂಡಿಂಗಲ್ಲೇ ಇದೆ. ಹಾಗಾಗಿ ನೀವು ಬರೀ KPSC ಮತ್ತೆ ಟೀಚರ್ ಪೋಸ್ಟ್ ಅಂತಲೇ ವೆಯ್ಟ್ ಮಾಡದೆ ಸೆಂಟ್ರಲ್ ಗೌರ್ಮೆಂಟ್‌ಗೂ ಜಾಬ್ ಅಪ್ಲಿಕೇಶನ್ ಹಾಕಬೇಕು. ಅಂದರೆ ನೋಟಿಫಿಕೇಷನ್ ಆಗಿದೆ ಸೆಂಟ್ರಲ್ ಗೌರ್ಮೆಂಟಲ್ಲಿ ಈಗ. ಸೊ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಇದು ನನ್ನ ಅನುಭವದ ಮಾತು. ನಾನು ಅಷ್ಟೇ KPSCಗೆ ಟೀಚರ್ ಪೋಸ್ಟಿಗೆ ಅಂತೇಳಿ ವೆಯ್ಟ್ ಮಾಡಿ ಸುಮಾರು ವರ್ಷಗಳಾದಮೇಲೆ ನಾನು ಜಾಬ್ ತೊಗೊಂಡಿದ್ದು. ಸೊ ನೀವು ಅಂದರೆ ನಾವು ಸೆಂಟ್ರಲ್ ಗೌರ್ಮೆಂಟಿಗೆ ಅಪ್ಲಿಕೇಶನ್ನೇ ಆಗ್ತಿರ್ಲಿಲ್ಲ, ನಮ್ಗೆ ಗೊತ್ತಾಗ್ತಾನೂ ಇರಲಿಲ್ಲ ಅವಾಗೆಲ್ಲ. ಸೊ ಹಾಗಾಗಿ ನೀವು ಆ ತಪ್ಪುಗಳನ್ನ ಮಾಡಬೇಡಿ. ಆಲ್ಮೋಸ್ಟ್ ಸಿಲೆಬಸ್ ಎಲ್ಲ ಸೇಮೇ ಇರುತ್ತೆ. KPSCಗಾಗಲಿ ಟೀಚರ್ ಪೋಸ್ಟ್‌ಗಾಗಲಿ ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಮತ್ತು ಯಾವುದೇ ಪೋಸ್ಟ್‌ಗಾಗಲಿ ಮ್ಯಾಕ್ಸಿಮಮ್ ಸಿಲೆಬಸ್ ಸೇಮ್ ಇರುತ್ತೆ. KPSCಗೆ ಏನು ಓದ್ತಿರೋ ಅದೇ ಸಿಲೆಬಸ್ಸೇ UPSಸಲ್ಲೂ ಬೇರೆ ಸ್ಟಾಫ್ ಸೆಲೆಕ್ಷನ್ ಕಮಿಷನಲ್ಲೂ ಸೇಮ್ ಸಿಲೆಬಸ್ಸೇ ಇರುತ್ತೆ. ಫಾರ್ ಎಕ್ಸಾಂಪಲ್ ಏನು ಅಂತ ಹೇಳಿದ್ರೆ ಕಂಪ್ಯೂಟರು, ಮೆಂಟಲ್ ಎಬಿಲಿಟಿ, ಜನರಲ್ ಇಂಗ್ಲೀಷು, GK ಆಲ್ಮೋಸ್ಟ್ ಆಲ್ ಸೇಮೇ ಇರುತ್ತೆ. ಅದರಲ್ಲಿ ಯಾವುದೇ ಚೇಂಜಸ್ ಇರಲ್ಲ. ಸ್ವಲ್ಪ ಅಪ್ಲಿಕೇಶನ್ ಲೆವೆಲಲ್ಲಿ ವೇರಿಯೇಷನ್ ಆಗುತ್ತೆ. ಹಾಗಾಗಿ ನೀವು KPSCಗೆ ವೆಯ್ಟ್ ಮಾಡ್ತಾ ಸುಮಾರು ಜನದ್ದು ಏಜೇ ಕ್ರಾಸ್ ಆಗಿ ಹೊರಟೋಗ್ಬಿಡುತ್ತೆ. ಸೊ ಆ ಕಾರಣಕ್ಕೆ ಆ ತಪ್ಪನ್ನು ಮಾಡಕ್ಕೆ ಹೋಗಬೇಡಿ. ಈಗ ನೋಡಿ, ಸ್ಟಾಫ್ ಸೆಲೆಕ್ಷನ್ ಕಮಿಷನಲ್ಲಿ ನೋಟಿಫಿಕೇಷನ್ ಆಗಿದೆ. ನಾನು ಇದ್ರ ಬಗ್ಗೆ ಡೀಟೇಲಾಗಿ ಏನು ಹೇಳಕ್ಕೆ ಹೋಗಲ್ಲ. ಯಾಕೆಂದರೆ ಯೂಟ್ಯೂಬಲ್ಲಿ ಸುಮಾರು ವೀಡಿಯೋಸ್ ಇದೆ. ನೀವು ಒಂದಲ್ಲ ಒಂದನ್ನು ನೋಡ್ಕೋಬೋದು. ಬಟ್ ನಾನು ಹೇಳೋಕೆ ಹೊರಟಿರೋದು ಇಷ್ಟೇ. ಬಟ್ ನಮ್ಮ ಕರ್ನಾಟಕದವರು ಸುಮಾರು ಜನ ಅಪ್ಲೈ ಮಾಡೋದೇ ಇಲ್ಲ. ಸೆಂಟ್ರಲಲ್ಲಿ ನೋಟಿಫಿಕೇಷನ್ ಆಗಿದೆ ಅಂತೇಳಿ ಗೊತ್ತಾಗಿದ ತಕ್ಷಣ ಅಪ್ಲಿಕೇಶನ್ನೇ ಹಾಕಲ್ಲ. ಕಾರಣ ಒಂದೇ, ಅದು ಕ್ವಶನ್ ಪೇಪರ್ ಇಂಗ್ಲೀಷಲ್ಲಿರುತ್ತೆ ಇಲ್ಲ ಹಿಂದಿಯಲ್ಲಿರುತ್ತೆ ಅಂತೇಳಿ. ಕ್ವಶನ್ ಪೇಪರು ಇಂಗ್ಲೀಷಲ್ಲಾದರೂ ಇರಲಿ, ಹಿಂದಿಯಲ್ಲಾದರೂ ಇರಲಿ, ನಿಮಗೆ ಕಾಮನ್ ಆಗಿ ನಾವು ಯಾವುದಾದ್ರು ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಓದ್ತಾ ಇದ್ದೀವಿ ಅಂತ ಹೇಳಿದ್ರೆ ಕಾಮನ್ ಇಂಗ್ಲೀಷ್ ಬಂದರೆ ಸಾಕು. ತುಂಬ ನಾವೇನು ತುಂಬ ದೊಡ್ಡ ಆಥರ್ ಬುಕ್ಸ್ ಎಲ್ಲ ಓದಿ ನಾವು ನಾವು ಅರ್ಥ ಮಾಡ್ಕೊಳ್ಳೋದೇನು ಬೇಕಾಗಿಲ್ಲ. ಕಾಮನ್ ಇಂಗ್ಲೀಷ್ ಇದ್ದರೆ ಸಾಕು, ಅರ್ಥ ಆಗುತ್ತೆ ಕ್ವಶನ್ಸು. ಸೊ ನೀವು ಟ್ರೈ ಮಾಡಿದ್ರೆ 100% ಸಕ್ಸಸ್ ಆಗುತ್ತೆ. ಸೊ ನೀವು ಸುಮ್ಮನೆ ಯಾವುದೇ ಕಾರಣಕ್ಕೂ ನೀವು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಸಿಗೆ ಅಪ್ಲಿಕೇಶನ್ ಹಾಕಲಿಲ್ಲ ಅಂದರೆ ನಿಮ್ಮ ಟೈಮು ವ್ಯರ್ಥ ಆಗುತ್ತೆ, ಸಿಕ್ಕಿರೋ ಅವಕಾಶನೂ ವೇಸ್ಟ್ ಆಗುತ್ತೆ. ನೋಡಿ, ಅಪ್ಲಿಕೇಶನ್ ಆಲ್ರೆಡಿ ಕಾಲ್ ಮಾಡಿದ್ದಾರೆ. ಯಾವಾಗ? 2026, 21 ಮೇ ಅಂತೇಳಿ. ಅಂದರೆ ಇದೇ ತಿಂಗಳು 21ರಿಂದ ನೋಟಿಫಿಕೇಷನ್ ಆಗಿದೆ. ನೆಕ್ಸ್ಟ್ ಮಂತು ಅಂದರೆ ಜೂನ್ 22ನೇ ತಾರೀಕುವರೆಗೂ ಟೈಮ್ ಇರುತ್ತೆ. ಅಪ್ಲಿಕೇಶನ್ ಹಾಕಿ. ಹಾಗಾದರೆ ನಿಮಗೆ ಯಾವ್ಯಾವ ಡಿಪಾರ್ಟ್ಮೆಂಟ್ ಇದೆ ನೋಡಿ, ನೀವು KPSCಯಲ್ಲೂ ಕೂಡ ಈ ಮಟ್ಟಕ್ಕೆ ಡಿಪಾರ್ಟ್ಮೆಂಟ್ ಸಿಗಲ್ಲ ನಿಮಗೆ ಅಪ್ಲಿಕೇಶನ್ ಹಾಕೋದಕ್ಕೆ. ಒಳ್ಳೆ ಡಿಪಾರ್ಟ್ಮೆಂಟ್ಸ್ ಇದೆ. ನೀವು ಇಂಥ ಡಿಪಾರ್ಟ್ಮೆಂಟಲ್ಲಿ ಒಂದ್ಸಲ ಒಳಗಡೆ ಹೋದ್ರಿ ಅಂದರೆ ನೀವೆಲ್ಲರೂ ಮ್ಯಾಕ್ಸಿಮಮ್ಮು ಲೈಫಲ್ಲಿ ಸೆಟ್ಲ್ ಆದ್ರಿ ಅಂತಲೇ ಅರ್ಥ. ಯಾಕೆಂದರೆ ನೀವು ಕನಸಲ್ಲೂ ಇಂಥ ಡಿಪಾರ್ಟ್ಮೆಂಟ್ಗಳ ಬಗ್ಗೆ ಕನಸು ಕಂಡಿರಲ್ಲ ನೀವು. ನೋಡಿ, ಒಂದು ಆಡಿಟ್ ಆಫೀಸರ್ ಇದೆ. ಆಡಿಟು, ಓಕೆನಾ? ಸೊ ಇವೆಲ್ಲ ಆಡಿಟ್ ಆಫೀಸರ್ಸು. ಇನ್ನೂ ಸುಮಾರು ಕೆಲವು ನೋಡಿದ್ರೆ ಶಾಕ್ ಆಗ್ತೀರಾ. ನೋಡಿ, ಯಾವುದು ಇಂಟೆಲಿಜೆನ್ಸ್ ಬ್ಯೂರೋ ಇದೆ, ಓಕೆ, ಸೆಂಟ್ರಲ್ ಸೆಕ್ರೆಟರಿ, ಓಕೆ, ಸೆಕ್ರೆಟ್ರಿಯೇಟ್ ಇದೆ, ಮತ್ತು ರೈಲ್ವೇಸ್ ಇದೆ, ಓಕೆ, ಎಕ್ಸ್ಟರ್ನಲ್ ಅಫೇರ್ಸ್ ಇದೆ. ತುಂಬ ಒಳ್ಳೆ ಡಿಪಾರ್ಟ್ಮೆಂಟು. ನೋಡಿ, ಇಂಟೆಲಿಜೆನ್ಸ್ ಬ್ಯೂರೋಗೆ ಹೋಗಬೇಕು ಅಂತ ಹೇಳಿದ್ರೆ ನೀವು ಜಸ್ಟ್ ಕನಸು ಕಂಡ್ರಲ್ಲ ಇದ್ರ ಬಗ್ಗೆ ನೀವು. ಅದು B ಗ್ರೂಪ್ ಜಾಬು. ನೋಡಿ, ಏಜ್ ಲಿಮಿಟ್ ಕೊಟ್ಟಿದ್ದಾರೆ. ಏಜ್ ಲಿಮಿಟ್ ಇದೆ. ಇದು 18 to 30 ಅಂತಿದೆ. ಅಂದರೆ ಆಮೇಲೆ ರಿಸರ್ವೇಷನ್ ಬರುತ್ತೆ. SC ST OBCಗೆ ಇನ್ನೂ ಮೇಲೆ 30 ಇದ್ದರೆ 35, 33, 34ವರೆಗೂ ರಿಲ್ಯಾಕ್ಸೇಷನ್ ಇರುತ್ತೆ. ಯಾರೆಲ್ಲ ಇದ್ದೀರಾ ಏಜ್ ರಿಲ್ಯಾಕ್ಸೇಷನ್ನು, ಅವರೆಲ್ಲ 30 ಎಬೋವ್ ಇರೋರು ಬೇಕಿದ್ರೆ ಅಪ್ಲೈ ಮಾಡ್ಬೋದು. ನೋಡಿ, ತುಂಬ ಒಳ್ಳೆ ಡಿಪಾರ್ಟ್ಮೆಂಟ್ಸ್ ಇದೆ. ಸೊ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಯಾರೇ ಆಗಿರಲಿ, KPSCಗೆ ಪ್ರಿಪೇರ್ ಆಗ್ತಾ ಇರೋರು ಅಪ್ಲೈ ಮಾಡಿ. ಒಂದ್ಸಲ ಅಪ್ಲೈ ಮಾಡಿ ನೋಡಿ, ಗೊತ್ತಾಗುತ್ತೆ ನಿಮಗೆ ಯಾವ ಮಟ್ಟಿಗಿದೆ ಅಂತೇಳಿ. ಯಾವುದು ಪೇಪರು. ನೆಕ್ಸ್ಟ್ ನೋಡಿ, ಯಾವುದು ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್, CBI ಇದೆ. ಓಕೆ, ಯಾರೆಲ್ಲ ಪೊಲೀಸ್ ಆಗಬೇಕು, PSI ಆಗಬೇಕು ಅಂತ ಕನಸು ಕಾಣ್ತಾ ಇದ್ರು ಅವರಿಗೆಲ್ಲ ಇದು ತುಂಬ ಒಳ್ಳೆ ಅವಕಾಶ. ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ CBI ಇದೆ, ಗ್ರೂಪ್ B, ಓಕೆ.
ಇದು ತುಂಬ 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 ಒಳ್ಳೆ ಅವಕಾಶ. ನೀವು ಈ ಅವಕಾಶನ ಮಿಸ್ ಮಾಡ್ಕೊಂಡ್ರಿ ಅಂದರೆ ಮತ್ತೆ ಸಿಗಲ್ಲ. ನೋಡಿ, ಸೆಂಟ್ರಲ್ ಬ್ಯೂರೋ ಆಫ್ ನಾರ್ಕೋಟಿಕ್ಸ್ ಇದೆ. ಓಕೆ, ಹಾಗಾಗಿ ಒಳ್ಳೆ ಒಳ್ಳೆ ಇಲಾಖೆಗಳಿದೆ. ಸೆಂಟ್ರಲ್ ಬ್ಯೂರೋ, ಓಕೆ, ಯಾವುದು ನಾರ್ಕೋಟಿಕ್ ಸೆಂಟ್ರಲ್ ಬ್ಯೂರೋ ಇದೆ. ಓಕೆ, ಸಬ್ ಇನ್ಸ್ಪೆಕ್ಟರ್ಸು, ಪೊಲೀಸ್ ಡಿಪಾರ್ಟ್ಮೆಂಟ್ ಒಂದೇ ಅಲ್ಲ, ಒಳ್ಳೆ ಒಳ್ಳೆ ಇಲಾಖೆಗಳಿದೆ. ಓಕೆ, ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಇದೆ. ಓಕೆ, ಡೈರೆಕ್ಟ್ ಟ್ಯಾಕ್ಸ್ ಇದೆ. ಸೊ ಇಂಥ ಇಲಾಖೆಗಳ ಬಗ್ಗೆ ನೀವು ಕನಸಲ್ಲೂ ಯೋಚನೆ ಮಾಡಿರಲ್ಲ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ, ಒಳ್ಳೊಳ್ಳೆ ಇಲಾಖೆಗಳಿದೆ. ಗ್ರೂಪ್ ಬಿ ಸಿ ವರೆಗೂ ಎಲ್ಲ ಮ್ಯಾಕ್ಸಿಮಮ್ ಇಲಾಖೆಗಳಿದೆ. ಟೋಟಲ್ ಎಷ್ಟು ಪೋಸ್ಟ್ ಇದೆ ಅಂತ ಹೇಳಿದ್ರೆ ಮ್ಯಾಕ್ಸಿಮಮ್ಮು ಮೋರ್ ದೆನ್ 12,000 ಪೋಸ್ಟ್ ನೋಟಿಫಿಕೇಶನ್ ಆಗಿರೋದು. ಹಾಗಾಗಿ ನೀವು ಅಪ್ಲೈ ಮಾಡಿ. ನಮ್ಮ ಕರ್ನಾಟಕದಲ್ಲಿ ಭಾಳಷ್ಟು ಜನ ಬುದ್ಧಿವಂತರು ಸಿಗ್ತಾರೆ, ಆದರೆ ಸೆಂಟ್ರಲ್ ಗೌರ್ಮೆಂಟಿಗೆ ಅಪ್ಲಿಕೇಶನ್ ಹಾಕಲ್ಲ. ಆ ತಪ್ಪು ಮಾಡ್ಕೋಬೇಡಿ. ದಯಮಾಡಿ ಸೆಂಟ್ರಲ್ ಗೌರ್ಮೆಂಟಿಗೆ ಅಪ್ಲಿಕೇಶನ್ ಹಾಕಿ. ನೀವೇನು ಓದ್ತಿದ್ದೀರೋ ಅದೇ ಸಿಲೆಬಸ್ಸೇ ಇರುತ್ತೆ, ಬೇರೆ ಸ್ಪೆಷಲಾಗಿ ಯಾವ ಸಿಲೆಬಸ್ ಇರಲ್ಲ. ಅದ್ರ ಬಗ್ಗೆ ಫೋಕಸ್ ಮಾಡಿ. ಕಂಪ್ಯೂಟ್ರನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಕಂಪ್ಯೂಟರ್ ಟೆಕ್ಸ್ಟ್ ಬುಕ್ಸ್ ಎಲ್ಲ ಓದಿ, ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಎಲ್ಲ ತಗೊಳ್ಳಿ. 100% ಜಾಬ್ ಆಗುತ್ತೆ. ನೀವು ಸೆಂಟ್ರಲ್ ಅಂತೇಳಿ ಇಂಗ್ಲೀಷಲ್ಲಿರುತ್ತೆ ಅಂತೇಳಿ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಇದ್ರ ಜೊತೆಗೆ ಇನ್ನೂ ಒಂದಿದೆ ನೋಡಿ, ಇದು CTET ನೋಟಿಫಿಕೇಶನ್ ಆಗಿದೆ. CTET ನೋಟಿಫಿಕೇಶನ್ ನಾವು ಬರೀ KTET ನೋಡ್ತಾ ಇದ್ವಿ. KTET ಆಗಿದೆ, ಮತ್ತು ಯಾವಾಗ ಎಕ್ಸಾಮ್ ಮಾಡ್ತಾರೆ ಅಂತೇಳಿ. ಇದು CTET, ಸೆಂಟ್ರಲ್ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ ಇದೆ. ಅದಕ್ಕೂ ಕೂಡ ನೋಟಿಫಿಕೇಶನ್ ಆಗಿದೆ ನೋಡಿ. ಮುಂದಿನ ತಿಂಗಳು 10ನೇ ತಾರೀಕುವರೆಗೂ ಇದೆ ಟೈಮು. ಅದಕ್ಕೂ ಅಪ್ಲೈ ಮಾಡಿ. ಸೊ ಪೇಪರ್ 1, ಪೇಪರ್ 2 ಇದೆ. ಪೇಪರ್ 1 ಅಂದರೆ ಅದು ನಾವು 6th, 7th, 8th ಸ್ಟ್ಯಾಂಡರ್ಡಿಗೆ ಅಪ್ಲೈ ಮಾಡ್ತೀವಿ. ಪೇಪರ್ 2 ಯಾರಿಗೆ ಅಂದರೆ ಹೈಸ್ಕೂಲ್ ಸೆಕ್ಷನ್ನು ಅಪ್ಲೈ ಮಾಡ್ತೀವಿ. ಸೊ ಚೆನ್ನಾಗಿದೆ ಪೇಪರು. ಇಲ್ಲೂ ಅಷ್ಟೇ, ನೀವೇನು ಸ್ಪೆಷಲಾಗಿ ಏನು ಓದಲ್ಲ. ಈಗೇನು ಹೈಸ್ಕೂಲ್ ಟೀಚರು ಅಥವಾ ಪ್ರೈಮರಿ ಸ್ಕೂಲ್ ಟೀಚರಿಗೆ ಓದ್ತಾ ಇದ್ದೀರಲ್ಲ, GPSTRಗೆ, ಅದೇ ಸಿಲೆಬಸ್ಸೇ ಇದೆ. ಅದನ್ನೇ ಚೆನ್ನಾಗಿ ಓದಿ. ಇದರಲ್ಲಿ ನಿಮಗೆ 60% ಬಂದರೆ ಸಾಕು. ನೀವು ನವೋದಯ, ಕೇಂದ್ರೀಯ ವಿದ್ಯಾಲಯ ನೋಟಿಫಿಕೇಶನ್ ಎವ್ರಿ ಇಯರ್ ನೋಟಿಫಿಕೇಶನ್ ಆಗುತ್ತೆ. ಅದಕ್ಕೆ ನೀವು ಅಪ್ಲೈ ಮಾಡಿ. ಬರೀಬೇಕು ಅಂದರೆ ನಿಮಗೆ CTET ಆಗಿರಬೇಕು. ಸೊ ಹಾಗಾಗಿ ಇದು ಒಂದು ಅಪ್ಲೈ ಮಾಡಿ. ನೆಗ್ಲೆಕ್ಟ್ ಮಾಡಬೇಡಿ. ನೆಗ್ಲೆಕ್ಟ್ ಮಾಡಿದ್ರೆ ನೆಗ್ಲೆಕ್ಟ್ಗಿಂತ ನಮ್ಮ ಲೈಫಿಗೆ ನಾವೇ ಪನಿಷ್ಮೆಂಟ್ ಕೊಟ್ಕೊಳೋದು ಹೆಂಗೆ ಅಂದರೆ ನೆಗ್ಲೆಕ್ಟ್ ಮಾಡಿಕೊಂಡು. ಸೊ ಅದಕ್ಕೆ ಅದನ್ನು ಮಾಡಬೇಡಿ. CTETಗೂ ಅಪ್ಲಿಕೇಶನ್ ಹಾಕಿ, ಮತ್ತು ಸ್ಟಾಫ್ ಸೆಲೆಕ್ಷನ್ ಕಮಿಷನ್ಗೂ ಅಪ್ಲಿಕೇಶನ್ ಹಾಕಿ. ಯಾವುದಾದ್ರೂ ಒಂದು ಪೋಸ್ಟಲ್ಲಿ ನೀವು ಒಳಗಡೆ ಹೋಗ್ತೀರಾ. ಸೆಂಟ್ರಲ್ ಗೌರ್ಮೆಂಟ್ ನೋಟಿಫಿಕೇಶನ್ ಅಂತೇಳಿ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬೇಡಿ. ಒಳ್ಳೆಯದಾಗಲಿ. ಇಷ್ಟೇಳಿ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತು ಇನ್ನೂ ಬೇರೆ ವೀಡಿಯೋಸ್ ಇದೆ. ಸೊ ಅದಾದಮೇಲೆ ಇನ್ನೂ ಇದೆ, ಮರ್ತೆ, ಯಾವುದು ನಿಮಗೆ ESI ಡಿಪಾರ್ಟ್ಮೆಂಟಲ್ಲೂ ನೋಟಿಫಿಕೇಷನ್ಸ್ ಆಗುತ್ತೆ. ಅದಂತೂ ಪೇಪರ್ ತುಂಬ ಈಸಿ ಇರುತ್ತೆ. ಅದು ಅಷ್ಟೇ, 18 to 30 ಇಯರ್ಸ್ ಒಳಗಡೆನೇ ಅಪ್ಲಿಕೇಶನ್ ಹಾಕಬೇಕು. ಅದು ನೋಟಿಫಿಕೇಷನ್ ಯಾವಾಗ ಆಗುತ್ತೆ ಅಂತೇಳಿ ನಾನು ನೋಟಿಫಿಕೇಷನ್ ಆಗಿದ ತಕ್ಷಣ ಇಮ್ಮಿಡಿಯೇಟಾಗಿ ಅಪ್ಲೋಡ್ ಮಾಡ್ತೀನಿ. ಭಾಳಷ್ಟು ಜನಕ್ಕೆ ಗೊತ್ತೇ ಆಗಲ್ಲ ನೋಟಿಫಿಕೇಷನ್ ಹೆಂಗಾಗುತ್ತೆ ಅಂತೇಳಿ. ಅದು ವೆರಿ ರೀಸೆಂಟಾಗಿ ಮೋಸ್ಟ್ಲಿ ಮಾಡೋ ಸಾಧ್ಯತೆಗಳಿದೆ. ಅದು ಎವ್ರಿ ಇಯರ್ ನೋಟಿಫಿಕೇಷನ್ ಆಗುತ್ತೆ ESI ಡಿಪಾರ್ಟ್ಮೆಂಟಲ್ಲಿ. ಅದು ಕೂಡ ಒಳ್ಳೆ ಜಾಬ್ಸ್ ಇದೆ, ಅದರಲ್ಲೂ ಒಳ್ಳೆ ಜಾಬ್ಸ್ ಇದೆ. ಮತ್ತು ಎಕ್ಸಾಮ್ ಪ್ಯಾಟ್ರನ್ನು ಸೇಮ್ ಸಿಲೆಬಸ್ಸೇ. ಇಂಗ್ಲೀಷ್ ಇದೆ, ಮತ್ತು ಕಂಪ್ಯೂಟರ್ ಇದೆ, GK ಇದೆ, ಮೆಂಟಲ್ ಎಬಿಲಿಟಿ, ಅಷ್ಟೇ ಸಿಲೆಬಸ್ ಇರುತ್ತೆ. ಸೊ ಹಾಗಾಗಿ ನೀವು ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಅದನ್ನು ಅಪ್ಡೇಟ್ ಮಾಡ್ತೀನಿ ನಾನು, ಯಾವಾಗ ನೋಟಿಫಿಕೇಷನ್ ಆಗುತ್ತೆ ಅದು. ಬಟ್ ಈಗ ಆಗಿರೋದನ್ನು ಮಾತ್ರ ಮರಿಬೇಡಿ. ದಯಮಾಡಿ ಅಪ್ಲಿಕೇಶನ್ ಹಾಕಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನೆಗ್ಲೆಕ್ಟ್ ಮಾಡಬೇಡಿ. ಜೈ ಹಿಂದ್. ಥ್ಯಾಂಕ್ ಯು.